Hey guys, welcome back to the show. Guys, ಇವತ್ತು ನಡೀತಿರೋದು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್. ಇದು ತುಂಬಾ ಇಂಟೆನ್ಸಿಟಿ ಮ್ಯಾಚ್ ಆಗಿರುತ್ತೆ. ಏನಕ್ಕಂತ ಅಂದ್ರೆ ಇದು 2016 ಇದೇ ಕ್ಲಾಶಸ್ ಆಗಿತ್ತು, ಅಲ್ಲಿ ಇಂಡಿಯಾ ಸೋತಿತ್ತು. ಬಟ್ ಇವತ್ತು ಇದೇ ಮ್ಯಾಚ್ ಆಗ್ತಿರೋದು ಇಡನ್ ಗಾರ್ಡನ್ ಅಲ್ಲಿ. ಅಲ್ಲಿ ವೆಸ್ಟ್ ಇಂಡೀಸ್ಗೂ ಕೂಡ ಚೆನ್ನಾಗಿ ಆಡ್ತಾರೆ, ಇಂಡಿಯಾ ಕೂಡ ಚೆನ್ನಾಗಿ ಆಡಿದಾರೆ ಅಲ್ಲಿ. ಆಕ್ಚುಲಿ ಇನ್ನೊಂದೇನಂದ್ರೆ 2016 2026 ತುಂಬಾ ಚೇಂಜ್ ಆಗಿದೆ. ಹೌದು, ಅವಾಗ ಬುಮ್ರಾನ ಟ್ರಾಲ್ ಮಾಡ್ತಿದ್ರು. ಅವಾಗ ಈ ಸಿಗ್ನಲ್ ಕಡೆ ಎಲ್ಲ ನೀವು ಲೈನ್ ನ ಸ್ಟೆಪ್ ಮಾಡಿದ್ರೆ ನೋ ಬಾಲ್ ಫೈನ್ ಹಾಗೆಲ್ಲ ಟ್ರಾಲ್ ಮಾಡ್ತಿದ್ರು. ಬಟ್ ಒನ್ ಆಫ್ ದಿ ಗ್ರೇಟೆಸ್ಟ್ ಬೌಲರ್ ರೆವಲ್ಯೂಷನರಿ ಟೈಮ್ಸ್ ಅಲ್ಲಿ ಸಕ್ಕತ್ತಾಗಿ ಆಡೋರೆ. ಇವಾಗ ನಮ್ ವೆಸ್ಟ್ ಇಂಡೀಸ್ ಬಗ್ಗೆ ಮಾತಾಡ್ಬೇಕು. ಫಸ್ಟ್ ಮಾತಾಡೋಣ. ವೆಸ್ಟ್ ಇಂಡೀಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಓಪನಿಂಗ್ ಅಷ್ಟೊಂದು ಪಾರ್ಟ್ನರ್ಶಿಪ್ ಬರ್ತಿಲ್ಲ, ಅವ್ರದ್ದು ಅಷ್ಟೊಂದು ಪಾರ್ಟ್ನರ್ಶಿಪ್ ಬರ್ದಿಲ್ಲ ಅಂದ್ರೂ ಶಾಯ್ ಅವ್ರು ಸ್ವಲ್ಪ ಮೊಮೆಂಟಮ್ ಕೊಡ್ತಿದ್ದಾರೆ. ಅಲ್ಲಿಂದ ತಗೋತಿರೋದು ಮ್ಯಾಚ್. ಆಕ್ಚುಲಿ ಮ್ಯಾಚ್ ಸ್ಟಾರ್ಟ್ ಆಗಿದೆ ನಂಬರ್ 3 ಇಂದ ಅವ್ರ ಕಡೆ. ಹೆಟ್ಮೈರ್, ಪೋವೆಲ್ ಬರೋ ಮೇಲೆ ಇವರು ರುತರ್ಫೋರ್ಡ್, 3 ಜನ ಗೈಸ್. ಆಕ್ಚುಲಿ ಒಂದ್ ನಿಮಿಷ ಅಂದ್ರೆ ಅವ್ರ 3 ಜನ ಮಿಡಲ್ ಓವರ್ಸ್ ಅಲ್ಲಿ ಹೆಂಗಿದೆ ಅಂದ್ರೆ ಅವ್ರ 3 ಜನ ಹೆಂಗ್ ಆಡ್ತಿದ್ದಾರೆ ಅಂದ್ರೆ ಒಂಥರ ಬೆಂಕಿ ತರ ಆಡ್ತಿದ್ದಾರೆ. ಆಕ್ಚುಲಿ ಪವನ್ ಈ ಟೂರ್ನಮೆಂಟ್ ಅಲ್ಲಿ ಆಯ್ತಾ ಹೈಯೆಸ್ಟ್ ಇದು ರನ್ ರೇಟ್ ಇರೋದು ಮಿಡಲ್ ಓವರ್ಸ್ ಅಲ್ಲಿ ಇವ್ರದ್ದು ವೆಸ್ಟ್ ಇಂಡೀಸ್ ಅವ್ರದ್ದು 9.8 ಜೊತೆಲಿ 46 ಕೂಡ ಹೊಡೆದಿದ್ದಾರೆ. ಅದು ಇಡೀ ಟೂರ್ನಮೆಂಟ್ ಹೈಯೆಸ್ಟ್ ಪವರ್ ಪ್ಲೇ ಇದು ಮಿಡಲ್ ಓವರ್ಸ್ ಅಂತ ಬಂದ್ರೆ. ಅವ್ರ ಕಡೆ ಹೆಟ್ಮೈರು ಮತ್ತೆ ರುತರ್ಫೋರ್ಡ್ ಏನ್ ಆಡ್ತಿದ್ದಾರೆ ಅಂತ ಅಂದ್ರೆ ಅವರು ಫಾಸ್ಟ್ ಬೌಲರ್ಸ್ ಹೊಡಿತಿದ್ದಾರೆ, ಸ್ಪಿನ್ನರ್ಸ್ ಹೊಡಿತಿದ್ದಾರೆ. ಸೊ ಅವ್ರು ನಿಂತ್ಕೊಂಡ್ರು ಅಂತ ಅಂದ್ರೆ ಅವ್ರನ್ನ ಔಟ್ ಮಾಡಿಲ್ಲ ಅಂತ ಅಂದ್ರೆ ಸಾಧ್ಯನೇ ಇಲ್ಲ ಮಾಡಕ್ಕೆ. ಆಮೇಲೆ ಹೇಳ್ಬೇಕಂದ್ರೆ ಇವರು ಯಾರು ಪೋವೆಲ್ ಅವ್ರಿಗೆ ಪವನ್ ಸ್ಪಿನ್ನಿಂಗ್ ಅಷ್ಟು ಆಡಲ್ಲ ಅವರು. ಸೊ ಸ್ಪಿನ್ ಮಿಡಲ್ ಓವರ್ಸ್ ಸ್ಪಿನ್ನೇ ಇರೋದ್ರಿಂದ ನಮ್ ಕಡೆ ಸ್ಪಿನ್ ಸ್ಟ್ರಾಂಗ್ ಇರೋದ್ರಿಂದ ಏನಾದ್ರು ಅಕಸ್ಮಾತ್ ಆಗಿ ಸ್ಪಿನ್ನಿಗೆ ಅವರು ತಡ್ಕಾಡೋರು ಅಂತಂದ್ರೆ ವಿಕೆಟ್ ಬೇಕ್ ಕೊಡೋ ಚಾನ್ಸಸ್ ಕೂಡ ಇದೆ. ಸೊ ನಿಮ್ಗೆ ಅನ್ಸುತ್ತೆ ಪವನ್ ಯಾರು ಚೆನ್ನಾಗಿ ಆಡ್ಬೋದು ಅನ್ಸುತ್ತೆ? ಸೊ ನನ್ ಪ್ರಕಾರ ಫಸ್ಟ್ ಈ ಗ್ರೌಂಡ್ ಬಗ್ಗೆ ಮಾತಾಡ್ತೀನಿ, ಗ್ರೌಂಡ್ ಲೆಗಸಿ ಬಗ್ಗೆ. 2016 ವರ್ಲ್ಡ್ ಕಪ್ ನೆನಪಿರ್ಬೋದು, ಫೈನಲ್ಸ್ ಇದೇ ಗ್ರೌಂಡ್ ಅಲ್ಲಿ ಆಡಿ ವರ್ಲ್ಡ್ ಕಪ್ ಗೆದ್ರು, T20 ವರ್ಲ್ಡ್ ಕಪ್ ಗೆದ್ರು. ಅಂಡ್ ಆಲ್ಸೋ ಬೆನ್ ಸ್ಟೋಕ್ಸ್ ಗೆ ಕಂಟಿನ್ಯೂಸ್ ಆಗಿ 4 6 ಹೊಡೆದವ್ರೆ. ರಿಮೆಂಬರ್ ದಿ ನೇಮ್ ಅಂತ ಇದೆ, ರಿಮೆಂಬರ್ ದಿ ನೇಮ್, ಒನ್ ಆಫ್ ದಿ ಮೋಸ್ಟ್ ಐಕಾನಿಕ್ ಕಮೆಂಟ್ರಿ ಅದೆಲ್ಲ. ಹೌದು. ಅಂಡ್ ಆಲ್ಸೋ ಇನ್ನೊಂದೇನಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇದು. ಹೌದು. ಅಂಡ್ ಆಲ್ಸೋ ಬೌಂಡ್ರೀಸ್ ತುಂಬಾ ಚಿಕ್ಕದು ಪ್ರೀತಮ್, ತುಂಬಾ ಚಿಕ್ಕದು. ಅವ್ರು ಟೈಮಿಂಗ್ ಮಾಡಿಲ್ಲ ಅಂದ್ರೆ ಅವ್ರ ಪವರ್ ಗೆ ಹೋಗ್ಬಿಡುತ್ತೆ. ಹೌದು, ಅವ್ರೊಂದ್ 60% ಪವರ್ ಹಾಕಿದ್ರೇನೆ ಸಾಕು, ಬೌಲಿಂಗ್ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಅಂಡ್ ಆಲ್ಸೋ ನನ್ ಪ್ರಕಾರ ಇಲ್ಲಿ ವರುಣ್ ಚಕ್ರವರ್ತಿ ಅವರು ಇಂಪ್ಯಾಕ್ಟ್ ಮಾಡ್ಬೇಕು, ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಪವನ್ ನನಗೆ ಏನ್ ಅನ್ಸುತ್ತೆ ಗೊತ್ತಾ, ಇದು ನೋಡು ಸುಂದರ್ ಸ್ಯಾಮ್ಸನ್ ಗೆ ಹೋಮ್ ಗ್ರೌಂಡ್ ಆಗಿತ್ತು ಒಂದ್ ಟೈಮ್ ಅಲ್ಲಿ. ಆಮೇಲೆ ವರುಣ್ ಚಕ್ರವರ್ತಿಗೆ KKR ಆಡೋದು. ಹೌದು ಆಯ್ತಾ. ಆಮೇಲೆ ಇವರು ಸೂರ್ಯಕುಮಾರ್ ಕೂಡ ಅಲ್ಲೇ ಅವ್ರು KKR ಇದ್ದು ತುಂಬಾ ವರ್ಷ ಅವರು. ಸೊ ಅವರಿಗೆ ಪಿಚ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಆಯ್ತಾ. ಸೊ ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ, ಮಿಡಲ್ ಓವರ್ಸ್ ಹೆಂಗ್ ಕಟ್ ಹಾಕ್ಬೇಕಂತ ಗೊತ್ತಿರುತ್ತೆ. ಸೇಮ್ ಟೈಮ್ ಅಲ್ಲಿರೋ ಬ್ಯಾಟ್ಸ್ಮನ್ ಹೆಂಗಿದ್ದಾರೆ, ಹಿಟ್ಟರ್ಸ್ ಎಲ್ಲರೂ ಹಿಟ್ಟರ್ಸ್. ನೀನು ಅನ್ಕೋಬಹುದು ಒಂದ್ 5 ವಿಕೆಟ್ಸ್ ತೆಗೆದ್ರೆ ಆರಾಮು ಅಂತ, ಚಾನ್ಸೇ ಇಲ್ಲ ವೆಸ್ಟ್ ಇಂಡೀಸ್ ಮೇಲೆ. ಏನಕ್ಕಂದ್ರೆ ನಂಬರ್ 9 ಬರೋದು ಇವರು ಶೆಫರ್ಡ್ ಅವರು. ಗೈಸ್ ಪವರ್ ಹಿಟ್ಟರ್ ನಂಬರ್ 9 ಬರ್ತಾರೆ ಫಿನಿಶರ್ ಆಗಿ. ಅಂದ್ರೆ ಅಲ್ಲಿರೋ ಬ್ಯಾಟಿಂಗ್ ನೆನಪಿದೆ ಅವ್ರದ್ದು, ಅಲ್ಲಿರೋ ಹೊಡೆಯೋದಿದ್ದಾರೆ. ನೀ ನಂಬರ್ 9 ವಿಕೆಟ್ ತೆಗೆಯವರೆಗೂ ಆಲ್ಔಟ್ ಮಾಡೋವರೆಗೂ ನೀನು ಸುಮ್ಮನೆ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಹೌದು, ಅವರೆಲ್ಲ ಹಿಟ್ಟರ್ಸ್ ಇರೋದ್ರಿಂದ ಅವ್ರು ನೋಡು ಪವನ್, ಅವ್ರಿಗೆಲ್ಲ 60-70 ಮೀಟರ್ ಎಲ್ಲ ಅವರಿಗೆ ಆರಾಮ, ಅವ್ರಿಗೆ ಹೊಡೆಯಕ್ಕೆ 70-80 ಮೀಟರ್ ಆರಾಮ ಕ್ಲಿಯರ್ ಮಾಡ್ತಾರೆ ಅವರು, ಟೈಮಿಂಗ್ ಆಗಿಲ್ಲ ಅಂದ್ರೂ. ಬಟ್ ಈ ಟೈಮಿಂಗ್ ಆಗಿಲ್ಲ ಕ್ಲಿಯರ್ ಆಗೋ ಬೌಂಡ್ರಿಗಳು ಇವು. ಇಂಡಿಯನ್ ಚೆನ್ನಾಗಿದೆ ಬ್ಯಾಟಿಂಗ್ ಇಲ್ಲ ಅಂತಲ್ಲ, ಬಟ್ ವೆಸ್ಟ್ ಇಂಡೀಸ್ ನನಗೆ ಏನೋ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ಸುತ್ತೆ. ಏನಕ್ಕಂದ್ರೆ ಸ್ಯಾಮಿ ಅವರು ಅವ್ರೇನೇ ಅಂದ್ರೆ ಅವರು ತಲೆ ಉಪಯೋಗಿಸೋ ಕೋಚ್ ಅವರು. ನೋಡಿದೀನಿ ನಾನು ಅವರು ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಅಂದ್ರೆ ಹೇಳ್ಕೊಳಕ್ ಚೆನ್ನಾಗಿ ಹೇಳ್ಕೊಡ್ತಾರೆ, ಚೆನ್ನಾಗಿ ಆಡಕ್ಕೂ ಆಡ್ತಾರೆ. ಅಂಡ್ ಆಲ್ಸೋ 2016 ವರ್ಲ್ಡ್ ಕಪ್ ಅವರೇ ಕ್ಯಾಪ್ಟನ್ ಆಗಿದ್ರು. ಹೌದು, ಕ್ಯಾಪ್ಟನ್ ಆಗಿ ಗೆಲ್ಸಿದ್ರು ಅವರೇ. ಸೊ ಇವತ್ತು ಯಾಕೋ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ ಅನ್ಸುತ್ತೆ ಮ್ಯಾಚ್. ಇಂಡಿಯಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಪವನ್ ನನ್ಗೆ ಸೇಮ್ ಟೀಮ್ ಇದೆ ಅನ್ಸುತ್ತೆ. ಲಾಸ್ಟ್ ಮ್ಯಾಚ್ ಅನಿಸುತ್ತೆ ನಂಗೆ ತಿಳಿದು ರಿಂಕು ಬರೋ ಚಾನ್ಸ್ ಇಲ್ಲ ಟೀಮ್ ಒಳಗಡೆ. ಯಾಕಂದ್ರೆ ಆಡಿದ ಒಂದೇ ಮ್ಯಾಚ್, ಬಟ್ ಹೆವಿ ಸೆಟ್ ಆಗ್ಬಿಟ್ಟವ್ರೆ. ಬ್ಯಾಟಿಂಗ್ ಆರ್ಡರ್ ಮಾತ್ರ ಬ್ಯಾಟಿಂಗ್ ಅವರು ಸೆಟ್ ಆಗಿದೆ, ಮತ್ತೆ ಬೌಲಿಂಗ್ ಅಲ್ಲಿ ಅಷ್ಟೇ ಒಂದು ಎಕ್ಸ್ಟ್ರಾ ಆಪ್ಷನ್ ಸಿಗುತ್ತೆ. ಇವಾಗ ಇವರು ಅಕ್ಷರ್ ಪಟೇಲ್ ಬೌಲಿಂಗ್ ಸಿಗುತ್ತೆ, 4 ಓವರ್ ಬೌಲಿಂಗ್, ಒಳ್ಳೆ ಬೌಲರ್ ಅವರು, ಆರಾಮ ಹಾಕ್ಸ್ಬೋದು 4 ಓವರ್ನು. ಅವ್ರು ಹೆಂಗೆ ಬ್ಯಾಟಿಂಗ್ ಬ್ಯಾಟರ್ ಕಮ್ ಬೌಲರ್ ಅಲ್ಲ ಅವರು, ಆಲ್ರೌಂಡರ್, ಪರ್ಫೆಕ್ಟ್ ಆಲ್ರೌಂಡರ್ ಅವರು. ಈಗ ಹಾರ್ದಿಕ್ ಪಾಂಡ್ಯ ಬಗ್ಗೆ ಹೆಂಗ್ ಮಾತಾಡ್ತೀವಿ ನಾವು, ಸೊ ಸ್ವಲ್ಪ ಕಮ್ಮಿ ಬರ್ಬೋದು, ಬಟ್ ಅಕ್ಷರ್ ಪಟೇಲ್ ಕೂಡ ಅದೇ ಇದ್ರಲ್ಲಿ ಬರ್ತಾರೆ, ಅಂಡರ್ ರೇಟೆಡ್ ಆಲ್ರೌಂಡರ್. ಹೌದು. ಅಂಡ್ ಆಲ್ಸೋ ನಾನು ಇನ್ನೊಂದು ಹೇಳಕ್ ಬಂದೆ, ಸೊ ಗೈಸ್ ಆಮೇಲೆ ಇನ್ನ ನಮ್ಮ ಹಾರ್ದಿಕ್ ಪಾಂಡ್ಯ ಬಗ್ಗೆ ಮಾತಾಡ್ಬೇಕಾದ್ರೆ ಪವರ್ ಪ್ಲೇ ಬೌಲಿಂಗ್ ಮಾಡ್ತಿದ್ದಾರೆ ಅವರು. ಹೌದು, ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರೆ. ನೀವು ಅನ್ಕೋಬಹುದು ಹಾರ್ದಿಕ್ ಪಾಂಡ್ಯ ಈಸ್ ಆಲ್ರೌಂಡರ್ ಅಂತ, ಬಟ್ ಅವರು ಬಾಲ್ ಸ್ವಿಂಗ್ ಕೂಡ ಮಾಡ್ತಾರೆ, ಯಾರ್ಕರ್ ಕೂಡ ಹಾಕ್ತಾರೆ, ಬೌನ್ಸ್ ಕೂಡ ಹಾಕ್ತಾರೆ. ಬೌನ್ಸರ್ಸ್ ಅಂದ್ರೆ ಪೇಸ್ ಬೌನ್ಸರ್ಸ್ ಅಲ್ಲ, ಬೌನ್ಸರ್ಸ್. ಸೊ ಹೊಡೆಯೋದು ತುಂಬಾ ಕಷ್ಟ ಆಗುತ್ತೆ. ಅಂಡ್ ಆಲ್ಸೋ ನೆನ್ಪು ಬಂತು ಇವಾಗ
ಸೂರ್ಯಕುಮಾರ್ ಯಾದವ್ ಪ್ಲೀಸ್ ದುಬೆಗೆ ಮಾತ್ರ ಬೌಲಿಂಗ್ ಕೊಡ್ಲೇಬೇಡಿ. ಈ ಪಿಚ್ಚಲ್ಲೆಲ್ಲ ಅವ್ರೊಂದ್ 30% ಪವರ್ ಹಾಕಿದ್ರು ಹೋಗ್ಬಿಡುತ್ತೆ. ದುಬೆ ನೋಡು, ಪೇಸ್ ಇಲ್ಲ, ಏನಿಲ್ಲ. ನೀನು ಬೌನ್ಸರ್ಸ್ ಹಾಕ್ತಿಯಾ, ಬೌನ್ಸರ್ ಹಾಕ್ಬೇಕು ಅಂದ್ರೆ ಹಿಂಗೆ ಮಿನಿಮಮ್ 35 to 140 140 ಸ್ಪೀಡ್ ಇರ್ಬೇಕು. ಬಟ್ ಇವ್ರು ಹಂಗ ಆಗ್ತಿಲ್ಲ. 125 130 ಹಾಗೆ ಆಗ್ತಿದ್ದಾರೆ. ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೀವು ಅನ್ಕೊಬಹುದು ಏನೊಂದ್ 5 ಕಿಲೋಮೀಟರ್ ಸ್ಪೀಡ್ ಡಿಫ್ರೆನ್ಸ್ ಇದೆಯಲ್ಲ ಅಂತ. ಆಗಲ್ಲ, ಬಟ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. 5 ಕಿಲೋಮೀಟರ್ ಸ್ಪೀಡ್ ಅಲ್ಲೇ ಎಡ್ಜ್ ಆಗೋದು. ಹೌದು, ತುಂಬಾ ಸ್ಪೀಡ್ ಇಂದ ಎಡ್ಜ್ ಆಗಲ್ಲ, 5 ಕಿಲೋಮೀಟರ್ ಸ್ಪೀಡ್ ಎಡ್ಜ್ ಆಗೋದು. ಇನ್ನೊಂದು ಹೇಳ್ಬೇಕಂತ ಅಂದ್ರೆ ಹೆಟ್ಮೇರ್ ಫಾರ್ಮ್ ಅಲ್ಲಿ ಇದಾರೆ, ರುದ್ರಫೋರ್ಡ್ ಫಾರ್ಮ್ ಅಲ್ಲಿ ಇದಾರೆ. ಪೋವೆಲ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ದು, ಆಮೇಲೆ ಶೆಫರ್ಡ್ ಚೆನ್ನಾಗಿ ಆಡಿದ್ದು, ಹೋರ್ಡೆ ಚೆನ್ನಾಗಿ ಆಡಿದ್ದು. ಅವ್ರ ಕಡೆ 5 ಜನ ಬ್ಯಾಟ್ಸ್ಮನ್ ಹಿಟ್ಟರ್ಸ್ ಇರೋದು. 5 ಜನ ಹಿಟ್ಟರ್ಸ್ 5 ಜನ ಚೆನ್ನಾಗಿ ಆಡ್ತಾ ಇದಾರೆ, ಫಾರ್ಮ್ ಅಲ್ಲಿ ಇದಾರೆ. ಒಂದು ಮಧ್ಯದಲ್ಲಿ ನಿಮಗೆ ಫೋರ್ಡ್ ಅಂತ ಒಬ್ರು ಇದಾರೆ. ಹೌದು, ಅವರು ಅವ್ರಿಗೆ ಮ್ಯಾಚ್ ಎಲ್ಲರೂ ವಿಕೆಟ್ ಬಿತ್ತರ ಇನ್ನಿಂಗ್ಸ್ ನ ಬಿಲ್ಡ್ ಮಾಡ್ಕೊಡ್ತಾರೆ. ಅವರು ಜೊತೆಯಲ್ಲಿ ಇನ್ನೊಬ್ರು ಇದಾರೆ ಪವನ್, ಯಾರು ಕಿಂಗ್ ಓಪನಿಂಗ್ ಅಂತ ಬಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಿಕೆಟ್ಸ್ ಬೀಳ್ತಿತ್ತು ನಿಂತ್ಕೊಂಡು ಆಡ್ತಾರೆ, ಇಲ್ಲ ಅವ್ರ ವಿಕೆಟ್ ಬೇಗ ಆಗ್ಬಿಡ್ತಾರೆ. ಸೊ ಇದು ಟೀಮ್ ಹೆಂಗಿದೆ ಅಂತ ಅಂದ್ರೆ ಈ ಕಡೆ ನಿಂತ್ಕೊಳಕ್ ಒಂದ್ ಇಬ್ರು ಇದಾರೆ, ಹೊಡೆದಾಡಕ್ 5 ಜನ ಇದಾರೆ. ಹೌದು. ಸೊ ಅದರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅಡ್ವಾಂಟೇಜ್ ಜಾಸ್ತಿ, ಡಿಸ್ಅಡ್ವಾಂಟೇಜ್. ಪ್ರಾಪರ್ ಆರ್ಥೋಡಾಕ್ಸ್ ಕ್ರಿಕೆಟರ್ ಅಂದ್ರೆ ಟಾಪ್ ಆರ್ಡರ್. ಹೌದು, ಎಳ್ದ್ ಹೊಡಿಬೇಕಾ, ಮಿಡಲ್ ಆರ್ಡರ್ ಫುಲ್ ಎಳ್ದಾಡ್ತಾರೆ. ಹೌದೌದು ಗೈಸ್, ನನಗೆ ಅನ್ಸುತ್ತೆ ಇವತ್ತು 220 230 ಆವರೇಜ್ ಸ್ಕೋರ್ ಇರುತ್ತೆ ಅಲ್ಲಿ ಅಂತ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ನಮ್ ಇಂಡಿಯಾ ಬೌಲಿಂಗ್ ಹೇಳ್ಬೇಕಂದ್ರೆ ವರುಣ್ ಚಕ್ರವರ್ತಿ ಫಾರ್ಮ್ ಅಲ್ಲಿ ಇಲ್ಲ ಒಂದು. ಆಮೇಲೆ ಇನ್ಯಾರಿದ್ದಾರೆ, ಹರ್ಷದೀಪ್ ಸ್ಟಾರ್ಟಿಂಗ್ ಸ್ವಲ್ಪ ವಿಕೆಟ್ ಬುಮ್ರಾನು ರನ್ಸ್ ಲೀಕ್ ಮಾಡ್ತೀವಿ, ಬಟ್ ಅವ್ರು ಬಿಗ್ ಗೇಮ್ಸ್ ಅಂತ ಬರ್ಬೇಕಾದ್ರೆ ಸ್ಟೆಪ್ ಅಪ್ ಮಾಡ್ತಾರೆ. ಸ್ಟೆಪ್ ಅಪ್ ಮಾಡಿ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಕಟಾಕಕ್ ನೋಡ್ತಾರೆ. ಸೊ ಗೈಸ್ ನೋಡ್ಬೇಕು ಹೆಂಗಿರುತ್ತೆ ಮ್ಯಾಚ್ ಅಂತ. ಇವು ತುಂಬಾ ತುಂಬಾ ಒಳ್ಳೆ ಮ್ಯಾಚ್, ಮಿಸ್ ಮಾಡ್ಕೋಬೇಡಿ ಯಾರನ್ನು. ಯಾಕಂದ್ರೆ ಈ ಮ್ಯಾಚ್ ಮತ್ತೆ ಸಿಗಲ್ಲ ನಿಮ್ಗೆ. ಯಾಕಂದ್ರೆ ವರ್ಲ್ಡ್ ಕಪ್ ಅಲ್ಲಿ ಇದು ಕ್ವಾಲಿಫಿಕೇಶನ್ ಗೆ ಕ್ವಾರ್ಟರ್ ಫೈನಲ್ಸ್. ಹೌದು, ಇಲ್ಲಿ ಗೆದ್ದವರು ಯಾರು ಗೆಲ್ತಾರೆ ಅವರು ಡೈರೆಕ್ಟ್ ಸೆಮಿಫೈನಲ್ಸ್ ಹೋಗ್ತಾರೆ, ಇಲ್ಲ ಅಂದ್ರೆ ಮನೆಗೆ ಹೋಗ್ತಾರೆ. ಸೊ ಪ್ರೀತಮ್ ನನಗೇನೇನೆ ಪಾಕಿಸ್ತಾನ ಗೆಲ್ಬೇಕು ಅಂತ ಇತ್ತು. ಯಾಕಂದ್ರೆ ಅವ್ರೇನ ಗೆದ್ದಿ ಫೈನಲ್ಸ್ ಬಂದಿದ್ರೆ ಪಾಕಿಸ್ತಾನ ಗೆದ್ದಿದ್ದು ಅಲ್ಲ, ಐ ಮೀನ್ ಅವ್ರ ಸೆಮೀಸ್ ಹೋಗ್ಬೇಕು ಅಂತ ಹೋಗಿದ್ರೆ ಈ ಅಹಮದಾಬಾದ್ ಕರ್ಸ್ ಗ್ರೌಂಡ್ ನಮ್ಗೆ ಏನೋ ಶಾಪ ಹಾಕಿರೋ ಗ್ರೌಂಡ್ ಹೋದ್ರೆ ನಮ್ಗೆ ಸೆಟ್ ಆಗೋದೇ ಇಲ್ಲ. ಇಲ್ಲ ಆಕ್ಚುಲಿ ಪಾಕಿಸ್ತಾನ ಗೆದ್ದಿದ್ರೆ ಶ್ರೀಲಂಕಾ ನಡೀತಿದೆ ಮ್ಯಾಚ್, ಇಂಡಿಯಾಗೆ ಬರ್ತಿರ್ಲಿಲ್ಲ. ಅದೇ ನಾವು ಇಲ್ಲಿ ಫೈನಲ್ಸ್ ಆಡೋ ಬದಲು ನಾವು ಅಲ್ಲಿಗೆ ಹೋಗ್ಬೋದಿತ್ತಲ್ಲ, ಶ್ರೀಲಂಕಾ ಫೈನಲ್ಸ್ ಅಲ್ಲಿ ನಡೀತಿತ್ತು, ನಮಗೆ ಆ ಗ್ರೌಂಡ್ ಎಲ್ಲ ಇರ್ತಿತ್ತು. ನೋಡೋಣ ಹೆಂಗಾಗುತ್ತೆ ಅಂತ. ಇನ್ನು ಮ್ಯಾಚ್ ಇನ್ನೂ ಚೆನ್ನಾಗಿರೋ ಮ್ಯಾಚ್ ಬರ್ತವೆ, ಸೆಮಿಫೈನಲ್ಸ್ ಬಂದು ಇನ್ನೂ ಸ್ಟ್ರಾಂಗ್ ಆಗಿರೋ ಟೀಮ್ ಬರ್ತಾವ ಅಲ್ಲಿಗೆ. ಸೊ ಅಲ್ಲೂ ಇನ್ನೂ ಚೆನ್ನಾಗಿ ಪ್ಲಾನಿಂಗ್ಸ್ ಮಾಡ್ಕೊ ಬರ್ತಾರೆ, ನೋಡ್ಬೇಕು ಹೆಂಗಾಗುತ್ತೆ ಅಂತ. ಸೊ ಇವತ್ತೊಂದು ನಿಂಗೆ ಯಾರು ಫೇವ್ರೇಟ್ಸ್? ಸೊ ನನಗೆ ಈ ಸೈಡ್ ಬಂದು ನನಗೆ ಇಂಡಿಯಾ ಸೈಡ್ ಬ್ಯಾಟಿಂಗ್ ಮಾತಾಡ್ತೇನೆ. ಸೊ ನನಗೆ ಬಂದು ಅಭಿಷೇಕ್ ಶರ್ಮಾ ಪರ್ಫಾರ್ಮ್ ಮಾಡ್ತಾರೆ ಅನಿಸ್ತಿದೆ. ಅಂಡ್ ಆಲ್ಸೋ ಇನ್ನೊಬ್ರು ನೇಮ್ ತಗೋಬೋದಾ? ಸೂರ್ಯಕುಮಾರ್ ಯಾದವ್. ಅಂಡ್ ಆಲ್ಸೋ ಬೌಲಿಂಗ್ ಅಲ್ಲಿ ಬಂದು ವರುಣ್ ಚಕ್ರವರ್ತಿ ಅಂಡ್ ಜಸ್ಪ್ರೀತ್ ಬುಮ್ರಾ. ನನ್ಗನ್ಸುತ್ತೆ ವೆಸ್ಟ್ ಇಂಡೀಸ್ ಅಲ್ಲಿ ಎಲ್ಲರೂ ಫಾರ್ಮ್ ಬರ್ತಾರೆ ಅಂತ. ಯಾರು ನಿಮ್ ಫೇವ್ರೇಟ್ ಸರ್ ಇವತ್ತು? ಇಂಡಿಯನ್ ಬಿಟ್ಕೊಡಕ್ಕಾಗಲ್ಲ, ಬಟ್ ಒಂದ್ ಸೈಡ್ ವೆಸ್ಟ್ ಇಂಡೀಸ್ ಕಡೆ ಎಳಿತಿದೆ. ಗೇಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ಬೇಕಂದ್ರೆ ವೆಸ್ಟ್ ಇಂಡೀಸ್ ಪಕ್ಕ ಸ್ಟ್ರಾಂಗ್ ಇದಾರೆ. ಬಟ್ ನನ್ ಕಡೆ ನನಗೆ ಸ್ಟ್ರೈಟ್ ಆನ್ಸರ್ ಬೇಕು. ನೋ, ಓಕೆ, ಕಷ್ಟ ಇದೆ. ಓಕೆ, ಐ ಸ್ಟ್ಯಾಂಡ್ ವಿತ್ ಇಂಡಿಯಾ. ನೀನು ಗೈಸ್ ವೆಸ್ಟ್ ಇಂಡೀಸ್ ಬೋಲ್ಡ್ ಡಿಸಿಷನ್ ತಗೋತೀನಿ. ವೆಸ್ಟ್ ಇಂಡೀಸ್ ಗೆದ್ದಾಗ ಹೇಳ್ತಾರೆ ಇವತ್ತು, ನೋಡೋಣ ಮ್ಯಾಚ್ ಮುಗಿದ್ರೆ. ಬೇಜಾರಾಗಲ್ಲ ನಿಮ್ಗೆ ಅವ್ರು ಗೆದ್ರೆ? ಇಂಡಿಯಾ ಏನ್ ಬೇಜಾರಿಲ್ಲ, ವೆಸ್ಟ್ ಇಂಡೀಸ್ ಗೆಲ್ಬೇಕು. ಗಂಭೀರ್ ಇಳಿಯಲ್ಲ, ಕೋಚ್ ಆಗೇ ಇರ್ತಾರತ್ತೆ. ಓಕೆ, ಆದ್ರೂ ನನಗೆ ವೆಸ್ಟ್ ಇಂಡೀಸ್ ಕಡೆ ಯಾಕೋ ಒಲವು ಜಾಸ್ತಿ ಇದೆ. ಸೊ ಗೈಸ್ ನೋಡೋಣ. ಇದಾಗಿತ್ತು ನಮ್ದು ಪ್ರೀ ಮ್ಯಾಚ್ ಶೋ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.